ಈ ತರ ಗೂಡು ಕಟ್ಟಿರೋ ಕಣಜಗಳು ಕಚ್ಬಿಟ್ಟು ನೋಡಿ ಯಾವ ತರ ಆಗಿದೆ ನನ್ನ ಪರಿಸ್ಥಿತಿ. ಸ್ಪೈಡರ್ ಗಳ ಸಂಸಾರ ಯಾವ ತರ ಇರುತ್ತೆ ಅಂತ ನೋಡ್ತೀರಾ? ಇವತ್ತಿನ ದಿನ ನಾವು ಶುರು ಮಾಡ್ತಿರೋದು ನಮ್ಮ ತೋಟದ ಮನೆಯಿಂದ. ಕೆಲಸ ಏನು ಅಂದ್ರೆ ಇವತ್ತು ಕೊಬ್ಬರಿ ಹೊಡಿಬೇಕಾಗಿತ್ತು. ಸೊ ಅದನ್ನ ಹೊಡಿಯೋಣ ಅಂತ ಡ್ಯಾಡಿ ಕುತ್ಕೊಂಡಿದ್ರು ಅಂಡ್ ಅದ್ರ ಜೊತೆಗೆ ನಾನು ಕೌಟ್ ಬಂದಿರೋನೆಲ್ಲ ಎಬ್ತಾ ಇದ್ದೆ. ಗ್ಯಾಪ್ ಅಲ್ಲಿ ಹಂಗೆ ಕೆಲಸ ಮಾಡ್ತಾ ಮಾಡ್ತಾ ಒಂದಿಷ್ಟು ಕೊಬ್ಬರಿನೂ ತಿನ್ಕೊಂಡು ಅಂಡ್ ಅದೇ ಟೈಮ್ಗೆ ಯಾರನ್ನು ಕರಿಯೋದ್ ಬೇಡ ಏನು ಬೇಡ, ಚಿಪ್ನ ತುಂಬೋರು ಅವರೇ ಬರ್ತಾರೆ ನೋಡ್ಕೊಂಡು ನಾವು ಕೊಬ್ಬರಿ ಇರೋದನ್ನ ಬಂದು ಸೀದಾ ದುಡ್ಡು ಕೊಟ್ಬಿಟ್ಟು ಎಲ್ಲ ಚಿಪ್ನೆಲ್ಲ ತುಂಬ್ಕೊಂಡು ಹೋದ್ರು. ಅಪರೂಪಕ್ಕೆ ನಾವು ಕೆಲಸ ಮಾಡಿದಾಗ ನೋಡ್ರಿ ಯಾವ ತರ ಆಗುತ್ತೆ ನಮ್ ಕೈಗಳು ಅಂತ. ಮನೆಗ್ ಬಂದು ಹಲ್ಲುಜ್ಕೊಂಡು ಇವತ್ತು ತಿಂಡಿ ಮಾಡೋ ಅಷ್ಟರಲ್ಲಿ 11 ಗಂಟೆ ಆಗೋಗಿತ್ತು. ಅದೇ ಗ್ಯಾಪ್ ಅಲ್ಲಿ ಒಂದು ಕಣಜ ಬಂದ್ ಕಚ್ಬಿಡ್ತು, ಕೈಗೂ ಕಚ್ಚಿದೆ. ಇವಾಗ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಅಂಡ್ ಈ ಸ್ಟಾರ್ಟರ್ ಒಳಗಡೆ ಗೂಡೆ ಕಟ್ಬಿಟ್ಟಿತ್ತು. ಮೋಟರ್ ಆನ್ ಮಾಡಿದ್ರೆ ಆನ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಎಫೆಕ್ಟ್ ತೋರಿಸ್ತಾ ಇದೆ ಕಚ್ಚಿರೋ ಜಾಗದಲ್ಲಿ. ಅಷ್ಟರಲ್ಲಿ ಸ್ಟಾರ್ಟರ್ ಬಾಕ್ಸ್ ಕಿತ್ಕೊಂಡ್ಬಿತ್ತು. ನೋಡಿದ್ರೆ ಒಳಗಡೆ ಫುಲ್ ದೊಡ್ಡ ಸಂಸಾರನೇ ಇದೆ. ಸೊ ಇದಕ್ಕೇನಾದ್ರು ಒಂದು ಮಾಡಬೇಕು ಅಂತ ಗರಿ ಕಚ್ಕೊಂಡು ಅವನ್ನ ದೂರ ಓಡಿಸಿದ್ವಿ. ನೋಡಿ ಯಾವ ಥರ ಪ್ಯಾಕ್ ಆಗಿದ್ದೀನಿ ಅಂತ ಕಣಜಾಯಿಂದ ಸೇವ್ ಆಗೋದಕ್ಕೆ. ಅಂಡ್ ಸಾಯಂಕಾಲ ಆಗಿತ್ತು, ಕೊಬ್ಬರಿನೆಲ್ಲ ಮಂಡಿಗೆ ಹಾಕ್ಬಿಟ್ಟು ಬರೋಣ ಅಂತ ಹೊಡೆದಿರೋದನ್ನ ತಂದ್ವಿ. ಅಂಡ್ ಇದೇ ಗ್ಯಾಪ್ ಅಲ್ಲಿ ಒಂದು ಎಳ್ನೀರ್ ಕುಡ್ಕೊಂಡು ಬರ್ತಾ ಬರ್ತಾ ಊಟ ಜಾಸ್ತಿನೇ ಆಗ್ತಾ ಇದೆ. ರೂಮ್ ಕಿಟಕಿಯಿಂದ ಏನೋ ಒಂದು ಕಾಣಿಸ್ತು, ಅದಕ್ಕೆ ಅದು ಕ್ಲೋಸ್ ಅಪ್ ಅಲ್ಲಿ ನೋಡೋಣ ಅಂತ ಹೋದೆ. ಫುಲ್ ಸ್ಪೈಡರ್ಗಳು, ಸಂಸಾರನೇ ಇದೆ. ದೂರದ ಸಂಬಂಧಿಕರು ಎಲ್ಲಾರು ಜೊತೆಲೇ ಅವ್ರೆ. ಇದಕ್ ಮುಂಚೆ ಇಷ್ಟು ಸ್ಪೈಡರ್ನ ಯಾವ ತರ ನೀವು ನೋಡಿದ್ರೆ ಕಮೆಂಟ್ ಹಾಕಿ.